ಬಾಹುಗಳು ಇರ್ತಾವ ಮತ್ತ ಶೃಂಗಗಳು ಇರ್ತಾವ ಮತ್ತ ನಾಲ್ಕನೆಯ ಮೂರು ಬಿಂದುಗಳು ಒಳಗೊಂಡಿರುವ ಆಕೃತಿಗೆ ಏನಂತ ಹೇಳ್ತಾರೆ? ಯಾಕೆ ಮೂರು ಮೂಲೆಗಳು ಇರ್ತಾವ ಮೂರು ಬಿಂದುಗಳು ಕೂಡಿ ಒಂದು ತ್ರಿಭುಜ ಇರ್ತದೆ ಮೂರು ಭಾಗಗಳು ಕೂಡಿ ತ್ರಿಭುಜ ಇರ್ತದೆ ಚತುರ್ಭುಜ ಇರ್ತದೆ ತ್ರಿಭುಜನೇ ಇರ್ತದ ಮೂರು ಮೂಲೆಗಳು ಕೂಡಿ ಶೃಂಗಗಳು ಕೂಡಿ ಶೃಂಗ ಅಂದ್ರೆ ಒಂದೇನಾ ಮೂಲೆಗಳು ಅಂದ್ರೆ ಬೇರೆ ಮೂಲಿ ಶೃಂಗ ಒಂದೇನಾ ಏನ್ ಬೇರೆ ಬೇರೆ ಅವ ಒಂದೇ ಮೂಲಿಗೂ ಏನಂದ್ರ ಶೃಂಗಕ್ಕ ಮೂಲ್ಯ ಕರೆಕ್ಟ್. ಈಗ ನೀವು ದೊಡ್ಡವರಾಗಿರಲ್ಲ ಅಂದ್ರೆ ನೀವು ಪ್ರೌಢಶಾಲೆ ಬಂದ್ರಿ ಅಲ್ಲಿ ಶೃಂಗ ಅಂತ ಬಳಸ್ತಾರ. ಪ್ರೈಮರಿ ಒಂದೇ ಎರಡನೇ ಮೂಲೆ ಇರ್ತಾರಲ್ಲ ಅವ್ರಿಗೆ ಗೊತ್ತಾಗಲ್ಲ ಅಂತ ಮೂಲ್ಯ ಅಂದ್ರೆ ಮಲ್ಲಿ ಮೂಲ್ಯ ಅಂತ ಹೇಳ್ತಾರಲ್ಲ ಆತರ ಮೂಲ್ಯ ಅಂತ ಸಣ್ಣ ಹುಡುಗರಿಗೆ ತೋರಿಸ್ತಾರ. ಅವ್ರ ಬುಕ್ನಾಗ ಹಂಗೆ ಮೂಲಿನೇ ಅಂತ ಇರ್ತದೆ. ಯಾಕಂದ್ರೆ ನಿಮ್ಗೆ ಎಲ್ಲ ಗೊತ್ತಿರ್ತದ. ಶೃಂಗ ಅಂದ್ರ ನಿಮ್ಗೆ ನಿಮ್ ಕಠಿಣ ಪದಗಳನ್ನು ನೆನಪು ಉಳಿತಾವ. ಆ ಸಣ್ಣ ಪದಗಳು ನೆನಪು ಉಳಿಯಲ್ಲ ಅಂತ ಮೂಲ್ಯ ಅಂತ. ತ್ರಿಭುಜದ ಆಕೃತಿ ಮೂರು ಭಾಗಗಳನ್ನು ಒಳಗೊಂಡಿರ್ತದ. ಇದೆಂದ ತ್ರಿಭುಜ. ಇದಕ್ಕೆ ಹೆಸರು ಕೊಡೋಣ. ಎ, ಇದು ಬಿ, ಇದು ಸಿ. ಹೆಸರು ಕಂಪಲ್ಸರಿ ಕೊಡ್ಬೇಕಾ? ಒಂದ್ಸಲ ಕ್ವಶನ್ ಒಳಗಾಲಿ ಬುಕ್ಕಿನಾಗಲಿ ಅಭ್ಯಾಸ ಒಳಗಾಲಿ ಹೆಸರು ಕೊಟ್ಟಿಲ್ಲ ಅಂದ್ರ ನಾವ್ ಹೆಸರು ಕೊಟ್ಟು ಲೆಕ್ಕಗಳು ಬಿಡಿಸ್ಕೋಬೇಕು. ತ್ರಿಭುಜ ಅಂದ್ರ ಇಲ್ಲಿ ಎ ಬಿ ಒಂದು ತ್ರಿಭುಜ, ಕರೆಕ್ಟಾ? ನಾ ಹೇಳಿದ್ದು ತಪ್ಪ. ಎ ಬಿ ಒಂದು ಬಾಹು, ಬಿ ಸಿ ಒಂದು ಬಾಹು, ಸಿ ಎ ಒಂದು ಬಾಹು. ತ್ರಿಭುಜ ಅಂದ್ರ ಇದು ಒಂದೇ ತ್ರಿಭುಜ ಅಂತಾರ. ಎ ಬಿ ಸಿ ಒಂದು ತ್ರಿಭುಜ. ನಾ ಮೂರು ತಗೊಂಡಲ್ಲ, ನಾ ಅವಾಗ ಫಸ್ಟ್ ಗೆ ಎರಡೇ ಹೇಳಿನಿ, ಅದು ಬಾಹು ಆಯ್ತು, ತ್ರಿಭುಜ ಆಗಲ್ಲ. ಎ ಬಿ ಸಿ ಒಂದು ತ್ರಿಭುಜ. ಮತ್ತೆ ಈಗ ಮುಂದೆ ಬಂತಂದ್ರ ಡಿ ಇ ಎಫ್ ಅದು ಒಂದು ತ್ರಿಭುಜ ಆಯ್ತು. ನಾ ಎ ಬಿ ಒಂದು ಬಾಹು, ಬಿ ಸಿ ಒಂದು ಬಾಹು, ಸಿ ಒಂದು ಬಾಹು. ಇದಕ್ಕ ಈ ತ್ರಿಭುಜ ಸುತ್ತಳತೆ ಕಂಡುಹಿಡಿಯೋದಂದ್ರೆ ಏನ್ ಕಂಡುಹಿಡ್ತೀರಿ? ಸುತ್ತಳತೆ ಕಂಡುಹಿಡಿಯೋದು ಈಗ ಇಲ್ಲಿ 4 ಸೆಂಟಿಮೀಟರ್ ಅದ, ಇಲ್ಲಿ 3 ಸೆಂಟಿಮೀಟರ್ ಅದ, ಇಲ್ಲಿ 2 ಸೆಂಟಿಮೀಟರ್ ಅಂತ ಇಟ್ಕೊಳ್ಳಿ. ಈ ತ್ರಿಭುಜದ ಸುತ್ತಳತೆ ಎಷ್ಟೈತೆ ಅಂತ ಕೇಳಿದ್ರೆ ಹೆಂಗ್ ಕಂಡುಹಿಡಿತೀರಿ? ಕೂಡಿಸ್ಬೇಕು. ಯಾಕೆ ಕೂಡಿಸ್ಬೇಕು? ಸುತ್ತಳತೆ ಕಂಡುಹಿಡಿಯೋದ. ಸುತ್ತಳತೆ ಅಂದ್ರ ಸುತ್ತ ಹಾಕೋದು. ಇದ್ರ ಗೊತ್ತಿತ್ತ ಅಂದ್ರ ಸುತ್ತಳತೆ ಅಂದ್ರ ಸುತ್ತ ಹಾಕೋದು. ಈಗ ಈ ಬೇಲಿನ ಗಾಡಿ ತಂದಿನಿ, ಬೇಗ ಬಂದಿನಿ. ಏಲಿನ ಗಾಡಿ ತಂದಿನಿ, ಬೇಗ ಬಂದಿನಿ. ಅಂದ್ರೆ ಇದು ಎಷ್ಟು ಕಿಲೋಮೀಟರ್ ಅದ ಅಂತ ಸೆಂಟಿಮೀಟರ್ ಕೊಟ್ಟಿದ್ದೀನಿ. ಎಷ್ಟು ಸೆಂಟಿಮೀಟರ್ ಇಲ್ಲಿ? 4 ಸೆಂಟಿಮೀಟರ್ ಅದ. ಇಲ್ಲಿ ಯಾರು ನಿಂತೀನಿ? ನಾನು ನಿಂತೀನಿ. ಗಾಡಿ ನೀವು ಓಡಿಸ್ಲತ್ತರ ಅಂತ ಇಟ್ಕೋರಿ. ಇಲ್ಲಿಂದ ಇಲ್ಲಿಗೆ ಬಂದಿರಿ, ನಾ ಇಲ್ಲೇ ನಿಂತೀನಿ. 4 ಸೆಂಟಿಮೀಟರ್ ಬಂದ್ರಿ, ಮತ್ತೆ ಬೇಸಿಗೆ ನನ್ನ ಬೆಳಿಗ್ಗೆ ಬರ್ಬೇಕು. ಗಾಡಿ ಹಿಂಗ್ ಉಲ್ಟಾ ತಿರ್ಸ್ಲಾ ಬರಲ್ಲ, ಮತ್ತೆ ಹಿಂಗ್ ಬರ್ಬೇಕು. ಇಲ್ಲಿಗೆ ಎಷ್ಟು ಬಂದ್ರಿ? 3 ಸೆಂಟಿಮೀಟರ್ ಬಂದ್ರಿ. ಎಲ್ಲಿಂದ 3 ಸೆಂಟಿಮೀಟರ್ ಬಂದ್ರಿ? ಬೇಸಿಲಿಂದ 3 ಸೆಂಟಿಮೀಟರ್ ಬಂದ್ರಿ. ಆದ್ರೆ ನಿಮ್ ಗಾಡಿ ಎಣ್ಣೆ ಹಾಕಿದಿರ್ತಲ್ಲ, ಎಷ್ಟು ಸುತ್ತು? ಎನಿಂದ ಸಿ ತನ ಸುತ್ತದ. ಎಷ್ಟು ಸೆಂಟಿಮೀಟರ್ ಬಂದ್ರಿ? 7 ಸೆಂಟಿಮೀಟರ್ ಬಂದ್ರಿ. ಮತ್ತೆ ಇಲ್ಲಿಂದ ಸಿ ಮೇಲೆ ಬರ್ಬೇಕಲ್ಲ ನೀವು. ಬರ್ಬೇಕಂದ್ರ ಮತ್ತೆ ಎಷ್ಟು ಸೆಂಟಿಮೀಟರ್ ಹೋಗ್ಬೇಕು? 2 ಸೆಂಟಿಮೀಟರ್ ಹೋಗ್ಬೇಕು. ಅಲ್ಲಿ 7 ಸೆಂಟಿಮೀಟರ್ ಹೋಗಿರಿ, ಇದು ಒಳಗೆ ಕೂಡಿಸ್ಬೇಕು. ಇದರ ಸುತ್ತಳತೆ 9 ಸೆಂಟಿಮೀಟರ್ ಆಯ್ತು. ನೀವು ಬುಕ್ನಾಗ ಏನ್ ಕೊಟ್ರ ಅಂದ್ರ ತ್ರಿಭುಜಗಳ ಸರ್ವ ಸಮತೆ ಅಂತ ಕೊಟ್ರ. ಸರ್ವ ಸಮತೆ ಅಂದ್ರ ಇದೊಂದು ತ್ರಿಭುಜದ 2 ತ್ರಿಭುಜಗಳು ಕೊಡ್ತಾರ. ಸರ್ವ ಸಮತೆ ಅಂದ್ರ 2 ತ್ರಿಭುಜಗಳು ಸೇಮ್ ಇರ್ಬೇಕು. ಈಗ ನಾನು ಇದ್ದೀನಿ, ನಾ ಹೆಂಗಿದ್ದೀನಿ ಹಂಗೆ ಬೀಳ್ತದ. ನಾನು ಮೇಳ ಬೀಳ್ತೇನೆ, ಬೇರೆ ಬೀಳ್ತದ. ನಾ ಹಿಂಗ್ ಮಾಡ್ರೆ ಹೆಂಗದ ಬೀಳ್ತದ. ಅಂದ್ರೆ ಇದು ಸೇಮ್ ತ್ರಿಭುಜ ಹೆಂಗದಲ್ಲ ಹಿಂಗೆ ಇರ್ಬೇಕು.
ಇದು ಹೆಂಗದಲ್ಲ ಹಂಗೆ ಇರ್ಬೇಕು. ಇದು ಸರ್ವಸಮದ್ವಿ ತ್ರಿಭುಜ ಅಂತ. ಇಲ್ಲಿ 4 ಸೆಂಟಿಮೀಟರ್ ಅಂದ್ರೆ 4 ಸೆಂಟಿಮೀಟರ್ ಈ ಕಡೆ ಇರ್ಬೇಕಂತಲ್ಲ, ಈ ಕಡೆ ಇದ್ರೂ ನಡೀತದ, ಇಲ್ಲಿ ಇದ್ರೂ ನಡೀತದ. ಇಲ್ಲಿ 2 ಸೆಂಟಿಮೀಟರ್ ಇರ್ತದ, ಇಲ್ಲಿ 3 ಸೆಂಟಿಮೀಟರ್. ಈಗ ಈ ತ್ರಿಭುಜ ಸುತ್ತಳತೆ 9 ಸೆಂಟಿಮೀಟರ್ ಬರ್ತದ, ಈ ತ್ರಿಭುಜ ಸುತ್ತಳತೆ ಎಷ್ಟು ಬರ್ತದ? 9 ಬರ್ತದ. ಸೇಮ್ ಆಯ್ತು. ಇಂಥ ತ್ರಿಭುಜಗಳಿಗೆ ಏನಂದ್ರ ಸರ್ವಸಮದ್ವಿ ತ್ರಿಭುಜಗಳ. ನೆಕ್ಸ್ಟ್ ಐತೆ ಎಲ್ಲ ಓದ್ಕೋರಿ, ಗೊತ್ತಿರ್ತದ. ನಿಮಗೆ ಒಂದ್ಸಲ ಗೊತ್ತಾಗಿಲ್ಲ ಅಂದ್ರೆ ಇದು ಇಷ್ಟು ನೆನಪಿಟ್ಕೋಬೇಕು. ಸರ್ವಸಮದ್ವಿ ತ್ರಿಭುಜಗಳ ಅಂದ್ರೆ ಏನಂತ ಕೇಳೋರಲ್ಲ, ಇಲ್ಲಿ ಏನವ 2 ತ್ರಿಭುಜಗಳವ. 2 ತ್ರಿಭುಜಗಳವ. ಡೆಫಿನಿಷನ್ ಕೇಳಿದ್ರಂದ್ರ ಸರ್ವಸಮದ್ವಿ ತ್ರಿಭುಜಗಳು ಎಂದರೇನು ಅಂತಲ್ಲ, 2 ತ್ರಿಭುಜಗಳವ. ಈ ಚಿತ್ರ ನೆನಪಿಕೊಂಡ್ರೆ ಸಾಕು. ಒಂದು ತ್ರಿಭುಜದ ಬಾಹುಗಳು ಮತ್ತು ಕೋನಗಳು ಸಮವಾಗಿದ್ದು ಮತ್ತು ಇನ್ನೊಂದು ತ್ರಿಭುಜದ ಕೋನಗಳು ಬಾಹುಗಳು ಸಮವಾಗಿದ್ದು, ಇಲ್ಲದ್ರೆ ಅನುರೂಪ ಬಾಹುಗಳು ಅನುರೂಪ ಕೋನಗಳು. ಕೋನಗಳಂದ್ರೆ ಇಲ್ಲಿ ಒಳಗಿದ್ದ ಕೋನಗಳ ಅಂತ ಗೊತ್ತದ. ಒಳಗಿದ್ದ ಕೋನಗಳಂದ್ರ ರೇಖೆ ಇದ್ದಾಗ ಬಾಹುಗಳಂದ್ರ. ಅನುರೂಪ ಬಾಹುಗಳಂದ್ರೆ 2. ಅನುರೂಪ ಅಂದ್ರ ಸೇಮ್ ಇದ್ದಂತ. ಅನುರೂಪ ಬಾಹುಗಳು ಮತ್ತು ಕೋನಗಳು ಸರ್ವಸಮವಾಗಿದ್ದರೆ ಆ ಬಾಹುಗಳಿಗೆ ಏನಂತಾರೆ ಅಂದ್ರೆ ಆ ತ್ರಿಭುಜಕ್ಕೆ ಏನಂತಾರೆ ಸರ್ವಸಮ ತ್ರಿಭುಜಗಳ ಅಂತ. ನಿಮ್ಮ ಹತ್ರ ಬರ್ದ್ರು ಕರೆಕ್ಟ್, ಬುಕ್ನಾಗ ಹೆಂಗದ ಹಂಗ ಬಿಡಿಸೋದೇ ಬೇಕಾಗಲ್ಲ. ಎಂದರೆ ಏನು ಅಂತ ಇದು ಚಿತ್ರದಲ್ಲಿ ಕೊಟ್ರೆ ಸಾಕು. 2 ಬಾಹುಗಳು, 3 ಬಾಹುಗಳು, 3 ಬಾಹುಗಳು. ಅಲ್ಲಿ 3 ಬಾಹುಗಳು ಬಳಸುತ್ತದೆ, ಒಂದು ತ್ರಿಭುಜ ಅಂತ ಬಳಸ್ತಾರೆ. ಇಲ್ಲದ್ರೆ 3 ಕೋನಗಳು ಬಳಸ್ಕೋಬಹುದು, ಇಲ್ಲ 3 ಸಂಘಗಳು ಬಳಸ್ಕೋಬಹುದು. ನಿಮ್ಗೆ ಹೆಂಗ್ ನೆನಪು ಇರ್ತಲ್ಲ ಆ ತರ ನೆನಪಿಕೊಂಡು ಬರೀಬಹುದು. ನಾ ಇದೇ ಹೇಳಿ ಇದೇ ಬರಬೇಕು ಅಂತಲ್ಲ. 3 ಬಾಹುಗಳು ಮತ್ತು 3 ಕೋನಗಳು ಸರ್ವ ಸಮವಾಗಿದ್ದು ಮತ್ತು ಅನುರೂಪ ಕೋನಗಳು ಬಾಹುಗಳು ಸಮವಾಗಿದ್ದು ಆ ತ್ರಿಭುಜಗಳಿಗೆ ಏನಂತ ಕರೀತಾರ? ಸರ್ವಸಮದ್ವಿ ತ್ರಿಭುಜಗಳ ಅಂತ ಕರೀತಾರ. ಇದಾಯ್ತು. ಮತ್ತೆ ಮುಂದೆ ಏನ್ ಬಿಟ್ರೆ ಇನ್ನೊಂದು, ಇದೆಲ್ಲ ಉದಾಹರಣೆಗಳು ಬಿಟ್ಟು ನೋಡ್ರಿ ಕಡೆ. ಮತ್ತ 7.3 ತ್ರಿಭುಜಗಳ ಸರ್ವಸಮತೆಯ ನಿಬಂಧನೆಗಳು ಅಂತ ಕೊಟ್ರ. ನಿಬಂಧನೆಗಳಂದ್ರ ಈ ಚಿತ್ರ ಮೇಲೆ ಇರುತ್ತೆ, ಬುಕ್ನಾಗ ಚಿತ್ರ ಹೇಳಲ್ಲ. ಬುಕ್ನಾಗ ಚಿತ್ರ ನೋಡ್ರಿ 1.8 ಸೆಂಟಿಮೀಟರ್, 3 ಸೆಂಟಿಮೀಟರ್, 2.4 ಸೆಂಟಿಮೀಟರ್. ಮತ್ತೆ ಈ ಕಡೆ 2 ಚಿತ್ರಗಳು ಕೊಟ್ರೆ ಇದು ಸೂಡ್ತೀನಿ. ಇವೆರಡು ಚಿತ್ರಗಳವ. ನಿಬಂಧನೆಗಳಂದ್ರ ಇದು ಸರ್ವಸಮದ್ವಿ ತ್ರಿಭುಜ ಆಯ್ತದ ಆಗಲ್ಲ ಅಂತ ಕೇಳಿದ್ರು. ರೂಲ್ಸ್ ಅಂತ ಗೊತ್ತಿತ್ತ?